ಹಾಯ್, ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಮಕ್ಳಿಗೆ ಇಷ್ಟ ಆಗೋ ಅಂಥ ರೆಡ್ ಸಾಸ್ ಪಾಸ್ತಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಕ್ಯಾರೆಟು, ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4-5 ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಸಾಸ್ ಮಾಡ್ಕೊಳ್ಳೋದಕ್ಕೆ 1 ಟೊಮ್ಯಾಟೊ ಮತ್ತು 2 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಜೊತೆಗೆ 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹುರಿಯೋದಕ್ಕೆ ಸ್ವಲ್ಪ ಬೆಣ್ಣೆನ ತೊಗೊಂಡಿದ್ದೀನಿ. ಆಮೇಲೆ ಕೆಚಪ್ಪನ್ನು ತೊಗೊಂಡಿದ್ದೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. 1.5 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1/4 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಆಮ್ಚೂರ್ ಪೌಡರ್. ಈಗ ಬನ್ನಿ ಹೇಗೆ ಪಾಸ್ತಾನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರಗಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರಿಯೋಣ. ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾರೆಟ್ನ ಮತ್ತು ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಟೊಮ್ಯಾಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ 1 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಟೊಮ್ಯಾಟೊನ ಮೇಲ್ಗಡೆ 1-2 ಕಡೆ ಕಟ್ ಮಾಡ್ಕೊಳ್ಳಿ. ಬೆಂದಾಗ ಸಿಪ್ಪೆ ಬಿಡೋಕ್ಕೋಸ್ಕರ ಅಷ್ಟೇ. ಟೊಮ್ಯಾಟೊನ ಮತ್ತು ಒಣಮೆಣ್ಸಿನ್ಕಾಯಿನ ನೀರಿಗೆ ಹಾಕೋತಾ ಇದ್ದೀನಿ ನಾನೀಗ. ಟೊಮ್ಯಾಟೊ ಕುದಿಯೋ ಅಷ್ಟರಲ್ಲಿ ನಾವೀಗ ಪಾಸ್ತಾನ ಬೇಯಿಸ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜೊತೆಗೆ 1 ಸ್ಪೂನ್ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ ಪಾಸ್ತಾನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿನೂ ತೊಗೋಬೋದು ಅಥವಾ ಕಡಿಮೆನೂ ತೊಗೋಬೋದು. ಪಾಸ್ತಾ ಬೆಂದಿದೆಯೋ ಇಲ್ವೋ ನೋಡೋಕ್ಕೆ ಒಂದು ಪಾಸ್ತಾನ ತಗೊಂಡು ಕಟ್ ಮಾಡಿ. ಒಳಗಡೆ ಕಟ್ ಮಾಡಿದಾಗ ವೈಟ್ಗೆ ಇದ್ದರೆ ಅದು ಬೆಂದಿಲ್ಲ ಅಂತ. ಆಗ ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇಲ್ಲಿ ಮಧ್ಯ ವೈಟ್ಗೆ ಇದೆ, ಅದಕ್ಕೋಸ್ಕರ ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಈಗ ಪಾಸ್ತಾ ಬೆಂದಾಗಿದೆ. ಒಂದು ಜಾಲರಿಲಿ ಈಗ ಇದನ್ನು ಸೋಸ್ಕೊಂಡು ಇದರ ಮೇಲೆ ತಣ್ಣೀರನ್ನ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಂಡ್ರೆ ಪಾಸ್ತಾ ಬಿಡಿ ಆಗುತ್ತೆ. ಈಗ ನೋಡಿ, ನಾವು ಇಟ್ಕೊಂಡಿದ್ದ ಟೊಮ್ಯಾಟೊ ಕುದೀತಾ ಇದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಮತ್ತು ಟೊಮ್ಯಾಟೊನ, ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಈಗ ಟೊಮ್ಯಾಟೊ ಸಿಪ್ಪೆನ ಬೆಳೆಸ್ಕೊತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಾಗಿದೆ. ಈ ಥರ ಫೈನಾಗಿ ಪೇಸ್ಟ್ ಆಗಿರಬೇಕು. ನಾವಾಗಲೇ ಬಾಡಿಸಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ಗೆ, ಅದಕ್ಕೆ ಈ ಒಂದು ಮಿಕ್ಸ್ಚರ್ನ ಹಾಕೋಣ. ಮಿಕ್ಸರ್ಗೆ ನೀರು ಹಾಕ್ಕೊಂಡು ಅದೇ ನೀರನ್ನು ಹಾಕೋತಾ ಇದ್ದೀವಿ ನಾವು. ಎಕ್ಸ್ಟ್ರಾ ನೀರನ್ನು ಹಾಕೋತಾ ಇಲ್ಲ. ಹಿಂಗೆ ಬಾಡಿಸಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಕುದೀತಾ ಇರೋವಾಗಲೇ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಈಗ ಇಟ್ಕೊಂಡಿದ್ವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಒಂದೊಂದಾಗಿ ಹಾಕ್ತಾ ಹೋಗೋಣ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ 2 ಸ್ಪೂನ್ ಟೊಮ್ಯಾಟೊ ಕೆಚಪ್ನ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ಈಗ ಚೂರು ನೀರು ಹಾಕ್ಕೊಳ್ಳಿ. ಈಗ ನಾವು ಬೇಯಿಸಿಟ್ಕೊಂಡಿದ್ದ ಪಾಸ್ತಾನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ.
ಮಿಕ್ಸ್ ಆಗಿರೋ ಪಾಸ್ತಕ್ಕೆ ಈಗ ಚೀಸ್ನ ಸಣ್ಣದಾಗಿ ತುರಿದು ಹಾಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಈಗ ನಮ್ಮ ಪಾಸ್ತಾ ಸವಿಯಲು ಸಿದ್ಧ. ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ತುಂಬ ಖಾರವಾಗಿ ಚೆನ್ನಾಗಿದೆ, ಅಲ್ಲಲ್ಲೇ ಹುಳಿನೂ ಸಿಗ್ತಾ ಇದೆ. ಸೊ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.